ಮಳೆ ಬರುತ್ತೆ ಅಂತ ನಾನು ಜನಗಳ ಮಧ್ಯೆ ಹೋಗಿ ನಿಂತ್ಕೊಂಡು ಸ್ವಪ್ನ ಕಾಣದೆ ಹೋದ್ರೆ ಬೇಡ ಬೇಡ, ಇಲ್ಲೇ ನಿಂತ್ಕೊಳ್ಳೋದು ಒಳ್ಳೇದು. ನೀನ್ ಹೇಳಿದ್ ಸರಿ ಕಣೆ, ನೋವಲ್ಲಿ ಒಂದ್ಸಲ ಬಿದ್ಮೇಲೆ ಎಲ್ರು ಮುಟ್ಟಾಡ್ರೆ. ಕುರಿಗಳು ಸಾರ್ ಕುರಿಗಳು, ಕೋತಿಗಳು ಸಾರ್ ಕೋತಿಗಳು ಲೆವೆಲ್ಗೆ ಒಂದು ಕಾಮಿಡಿ ಸೀನ್ ಅಂತ ಆಯ್ತು. ಈಗ ತವರಿಗೆ ಬಾ ತಂಗಿ, ತಾಯಿ ಇಲ್ಲದ ತಪ್ಪಲಿ ಲೆವೆಲ್ಗೆ ಲೇಡೀಸ್ಗೆ ಇಷ್ಟ ಆಗೋ ಹಾಗೆ ಒಂದು ಸೆಂಟಿಮೆಂಟ್ ಸೀನ್ ಮಾಡೋಣ. ಓಕೆ ಓಕೆ. ಹಲೋ ಹಲೋ ಸ್ವಪ್ನ, ಥ್ಯಾಂಕ್ ಯು ವೆರಿ ಮಚ್. ಯಾಕೆ? ನನಗೆ ಇಷ್ಟವಾಗಿರೋ ಡ್ರೆಸ್ ಹಾಕಿ ನನ್ನ ಮನಸ್ಸನ್ನು ಸಂತೋಷ ಪಡಿಸಿದ್ದಕ್ಕೆ. ನಿಮ್ ಜೊತೆ ಮಾತಾಡಿದ್ರೆ ಸ್ವಲ್ಪನಾದ್ರೂ ರಿಲೀಫ್ ಸಿಕ್ಕುತ್ತೆ. ಆದ್ರೂ ನಂಗೆ ಯಾಕೋ ಮನಸ್ಸೇ ಸರಿ ಇಲ್ಲ. ಯಾಕೆ? ಏನಾಯ್ತು? ನಾವಿಬ್ರು ಪ್ರೇಮ ಯಶಸ್ವಿ ಆದ್ರೆ ತಣ್ಣೀರಲ್ಲಿ ಮಿಂದು ಉರುಳ್ ಸೇವೆ ಮಾಡ್ತೀನಿ ಅಂತ ಆ ದೇವರಿಗೆ ಹರಿಸ್ಕೊಂಡಿದ್ದೆ. ನಾಳೆ ಶುಕ್ರವಾರ, ಒಳ್ಳೆ ದಿನ. ಬೆಳಿಗ್ಗೆ 5 ಗಂಟೆಗೆ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು. ಆದ್ರೆ ನಂಗೆ ಯಾಕೋ ತುಂಬಾ ಚಳಿ ಜ್ವರ ಬಂದ್ಬಿಟ್ಟಿದೆ. ಯಾವುದೇ ಕಾರಣಕ್ಕೂ ನೀರಿಗೆ ನಾನು ಇಳಿಲೇಬಾರ್ದು ಅಂತ ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ. ಏನ್ ಮಾಡೋದು ಅಂತಾನೆ ನನಗ್ ಗೊತ್ತಾಗ್ತಾನೆ ಇಲ್ಲ. ಅಯ್ಯೋ, ಅದಕ್ಕೆ ಯೋಚನೆ ಮಾಡ್ತೀರಾ? ನಮ್ಮಿಬ್ಬರು ಪ್ರೇಮ ಫಲಿಸೋಗ್ತಾನೆ ನೀವು ಹರಿಸ್ಕೊಂಡಿರೋದು. ಆ ಒಳ್ಳೆ ಸೇವೆನ ನೀವು ಮಾಡಿದ್ರೇನು ನಾನ್ ಮಾಡಿದ್ರೇನು ಎರಡೂ ಒಂದೇ. ನಿಮ್ ಪರವಾಗಿ ನಾನೇ ಮಾಡ್ತೀನಿ. ನಿಮ್ಗೆ ಯಾಕೆ ಸುಮ್ಮನೆ ತೊಂದ್ರೆ? ಇದ್ರಲ್ಲಿ ತೊಂದ್ರೆ ಏನ್ ಬಂತು? ನಮ್ ಜೀವನದಲ್ಲಿ ಎಲ್ಲನೂ ಅರ್ಧ ಅರ್ಧ ಹಂಚ್ಕೋಬೇಕಲ್ವಾ? ಅಂದಾಗೆ ಯಾವ ದೇವಸ್ಥಾನ ಅಂದ್ರಿ? ವಿದ್ಯಾರಣ್ಯಪುರದಲ್ಲಿರೋ ದುರ್ಗಾ ಮಾತೆ ದೇವಸ್ಥಾನ. ಈಗ ಅವನು ದೇವ್ರ ಹತ್ರ ಏನ್ ಬೇಡ್ಕೋತಾನೆ ಅಂತ ನಾನು ಹೇಳ? ಅಮ್ಮ ದುರ್ಗಾ ಪರಮೇಶ್ವರಿ, ನನ್ನ ಸ್ವಪ್ನಾಗೆ ಹುಷಾರಿಲ್ಲ. ಅದಕ್ಕೆ ಅವಳಿಗೋಸ್ಕರ ಅವಳು ಹರಕೆ ಮಾಡ್ಕೊಂಡಿದ್ದ ಈ ಉರುಳು ಸೇವೆನ ನಾನ್ ಮಾಡಿದ್ದೀನಿ. ನಾನು ಮಾಡಿದ ಈ ಉರುಳು ಸೇವೆನ ಅವಳೇ ಮಾಡಿದಾಳೆಂತ ಒಪ್ಕೊಂಡು ನಮ್ಮ ಪ್ರೇಮ ಯಶಸ್ವಿ ಆಗ್ಲಿ ಅಂತ ಹರಸು ತಾಯಿ. ಸ್ವಪ್ನ ಹುಷಾರಿಲ್ಲ ಅಂತ ಸ್ವಪ್ನ ಇಲ್ಲಿಗೆ ಯಾಕೆ ಬಂದ್ಲು? ಉರುಳು ಸೇವೆ ಮಾಡ್ತೀನೋ ಇಲ್ಲ ಅಂತ ಚೆಕ್ ಮಾಡಕ್ ಬಂದ್ಲ? ಆಗಿರೋ ಸಾಧ್ಯ ಇಲ್ಲ. ದೇವಸ್ಥಾನಕ್ಕೆ ಬಂದು ಹೋಗುವಷ್ಟು, ಉರುಳು ಸೇವೆ ಮಾಡೋಕ್ ಆಗದೆ ಇರೋಷ್ಟು ಹುಷಾರಾಗಿರ್ಬೇಕು. ನಾನು ನೋಡಿಲ್ಲ, ಇಲ್ಲ ಅಂತ ಕಾಣುತ್ತೆ. ನೋಡಿದ್ರೆ ಮಾತಾಡ್ಸ್ತಿಲ್ಲ. ನೋಡು ಮಾತಾಡಲಿಲ್ಲ ಅಂದ್ರೆ ಅವ್ರ ಮನೆಯವ್ರು ಯಾರು ಬಂದಿರ್ಬೇಕು. ಇಲ್ಲ, ಬಂದಿರೋ ಕಾಣ್ತಿಲ್ಲ. ಇದೇ ಒಳ್ಳೆ ಸಮಯ, ಹೋಗಿ ನಾನೇ ಮಾತಾಡ್ಸ್ತೀನಿ. ಓ, ಗುಡ್ ಮಾರ್ನಿಂಗ್ ಮದನ್. ಗುಡ್ ಮಾರ್ನಿಂಗ್ ಸರ್. ಏನ್ ಮದನ್, ಉರುಳು ಸೇವೆ ಮಾಡ್ದ ಹಾಗೆ ಕಾಣಿಸ್ತಾ ಇದೆ. ಏನ್ ನಿಮ್ ತಾಯಿಯವರು ಬೇಗ ಗುಣ ಆಗ್ಲಿ ಅಂತ ಹರಿಸ್ಕೊಂಡಿದ್ದೀರಾ? ಹೌದು ಹೌದು ಸರ್. ದೇವ್ರು ಒಳ್ಳೇದ್ ಮಾಡ್ಲಪ್ಪ. ಥ್ಯಾಂಕ್ ಯು ಸರ್. ಅಪ್ಪ, ಬಂದ ನೋಡ್ರೆ. ರೀ ರೀ ರೀ, ಏನ್ರಿ ಮಾಡ್ತಾ ಇದ್ದೀರಾ? ನೋಡಿದ್ರೆ ಗೊತ್ತಾಗಿಲ್ವಾ? ನೋಡಿದ್ರೆ ಗೊತ್ತಾಗುತ್ತೆ, ಕೇಳಿದ್ರೆ ಗೊತ್ತಾಗಲ್ಲ. ಅದೇನ್ ಇನ್ನೊಂದ್ಸರಿ ಕೂಗ್ ಹೇಳಯ್ಯ.
ಆಪಲ್ ಆಪಲ್ ಟಮೋಟೆ. ಈ ತರ ಕೂಗಿದ್ರೆ ತಾನೆ ಮನೆ ಒಳಿಕಿರೋರು ಗೊತ್ತಾಗೋದು. ಆಯ್ತು ಒಂದ್ ಹಂಗೆ ಕೂಗ್ತೀನಿ. ಆಪಲ್ ಆಪಲ್ ಟಮೋಟೆ. ಹಲೋ ಫ್ರೆಂಡ್ಸ್, ಏನ್ ತಲೆ ಮೇಲೆ ಕೈ ಹೊತ್ಕೊಂಡು ಎಲ್ಲ ನಿಂತ್ಕೊಂಡ್ ಬಿಟ್ಟಿದ್ದೀರಾ? ಏನಿಲ್ಲ ಸರ್, ಹಾಗೆ ಸುಮ್ನೆ. ಇವತ್ ಸಂಡೇ ಎಲ್ಲೂ ಹೊರಗಡೆ ಹೋಗ್ಲಿಲ್ವಾ? ಎಲ್ಲೂ ಹೋಗ್ಲಿಲ್ಲ ಸರ್. ಎವ್ರಿ ಸಂಡೇ ಸುತ್ತಿ ಜಾಗನೆ ಸುತ್ತಿ ಸುತ್ತಿ ಬೋರ್ ಆಗೋಗಿತ್ತು. ಅದಕ್ಕೆ ಈ ಸಂಡೇ ಎಲ್ಲಿಗೆ ಹೋಗೋದು ಅಂತ ಯೋಚನೆ ಮಾಡ್ತಿದ್ವಿ ಅಷ್ಟೇ ಸರ್, ಅಲ್ವೇನೆ? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ನನ್ ಫ್ರೆಂಡ್ ಮದ್ವೆ ಇದೆ, ಬನ್ನಿ ಹೋಗ್ ಬರೋಣ. ಮದ್ವೆ ನಾನು ಮಾತಾಡ್ತೀನಿ. ಮದ್ವೆ ಊಟ ಬೋರು ಸರ್. ಹೌದಾ? ಮದ್ವೆ ಮುಗಿಸ್ಕೊಂಡು ಸೂಪರ್ ಲಂಚ್ ಕೊಡಿಸ್ತೀನಿ, ಬನ್ನಿ ಬನ್ನಿ. ಅಲ್ಲ, ಈ ಮದುವೆ ಮನೆ ಒಳಗ್ ಹೋಗೋರ್ಗೆ ಅಂತ ಯಾಕೆ ಪನ್ನೀರ್ ಹಾಕಿ ಕಳಿಸ್ತಾರೆ? ಸ್ನಾನ ಮಾಡ್ಬರರ್ಗೂ ಮಾಡದೆ ಬರರ್ಗೂ ಭೇದ ಭಾವ ಇರಬಾರ್ದು ಅಂತ ಅಲ್ವಾ ಸರ್? ಹೌದಾ? ಥ್ಯಾಂಕ್ ಯು ಪುಟಿ. ಇಷ್ಟು ದೊಡ್ಡ ಕಲ್ಯಾಣ ಮಂಟಪದಲ್ಲಿ ಯಾರ ಹತ್ರ ಆದ್ರೂ ಮಾತಾಡೋಣ ಅಂದ್ರೆ ಒಬ್ರು ಸಿಗ್ತಾ ಇಲ್ವಲ್ಲ? ಸ್ವಾಮಿ ಸ್ವಾಮಿ, ಬನ್ನಿ 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 ಬನ್ನಿ. ನಿಂತ್ಕೊಳ್ಳಿ ಒಂದ್ ನಿಮಿಷ. ನೀವೇ ಹೇಳಿ ನ್ಯಾಯನ. ನಾನು ನಮ್ಮ ತಾತ ಬೈರೇಗೌಡರ ಮಗನಾದ ರಾಮೇಗೌಡರ ಚಿಕ್ಕಪ್ಪ ತಿಪ್ಪೇಗೌಡರ ಮಗಳು ಸುಬ್ಬಲಕ್ಷ್ಮಿ ತಮ್ಮ ಬೋರೇಗೌಡ. ಒಂದು ಲೆಕ್ಕದ ಪ್ರಕಾರ ನಾನು ಗಂಡಿಗೆ ಸೋದರ ಮಾವ ಆಗ್ಬೇಕು. ನೋಡಿ, ನನಗೆ ಲಗ್ನ ಪತ್ರಿಕೆನ 1 ವಾರಕ್ಕಿಂತ ಮುಂಚೆ ಕೊಡ್ಬೇಕು ತಾನೆ. ಕೊಟ್ಟಿದ್ದು ನೋಡಿದ್ರೆ ನೆನ್ನೆ ಬೆಳಿಗ್ಗೆ ಹಾಳಾಗೋಗ್ಲಿ ಅಂತ ಅಡ್ಜಸ್ಟ್ ಮಾಡ್ಕೊಂಡು ಬಸ್ ಹತ್ತಿದ್ರೆ ಬಸ್ನಲ್ಲಿ ಸೀಟೇ ಇಲ್ಲ. ಇಷ್ಟಕ್ಕೂ ನಾನು ಗಂಡಿನ ಸೋದರ ಮಾವ. ಹಾಳಾಗೋಗ್ಲಿ ಅಂತ ಹಾಗೂ ಈಗೂ ಅಡ್ಜಸ್ಟ್ ಮಾಡ್ಕೊಂಡು ಕಲ್ಯಾಣ ಮಂಟಪ ಸೇರಿದ್ರೆ ಯಾವಾಗ ಬಂದ್ರಿ, ಹೇಗ್ ಬಂದ್ರಿ, ಹೆಂಗ್ ಬಂದ್ರಿ ಅಂದ್ರೆ ಒಬ್ರು ಕೇಳೋನಿಲ್ಲ. ಇಷ್ಟಕ್ಕೂ ನಾನು ಗಂಡಿನ ಸೋದರ ಮಾವ. ಶಿವನೇ ನಾರಾಯಣ ಅಂತ ಹೊಟ್ಟಿದ್ ರೂಮಲ್ಲಿ ಬಿತ್ಕೊಂಡಿದ್ರು. ಕಾಫಿ ಆಯ್ತಾ, ತಿಂಡಿ ಆಯ್ತಾ, ಊಟ ಆಯ್ತಾ ಅಂತ ಒಬ್ರು ಕೇಳೋನಿಲ್ಲ. ಯಾರು ಕೇಳಿದ್ರು ಪರವಾಗಿಲ್ಲ ಅಂತ ನಾನೇ ಹೋಗಿ ಊಟ ಮಾಡ್ಕೊಂಡು ರೂಮ್ನಲ್ಲಿ ಮಲಗೋಣ ಅಂತ ನೋಡಿದ್ರೆ ಹೊತ್ಕೊಳಕಿದ್ರೆ ಹಾಸ್ಕೊಳಕಿಲ್ಲ, ಹಾಸ್ಕೊಳಕಿದ್ರೆ ಹೊತ್ಕೊಳಕಿಲ್ಲ. ಇಷ್ಟಕ್ಕೂ ನಾನು ಗಂಡಿನ ಸೋದರ ಮಾವ. ಬೆಳಿಗ್ಗೆ ಎಪ್ಸೋರು ಯಾರು ಇರಲ್ಲ ಅಂತ ಹೇಳಿ ನಾನೇ ಎದ್ದು ಬಚ್ಚಿನ ಮನೆಗೆ ಹೋಗಿ ನೋಡ್ತೀನಿ, ಬಿಸ್ನೀರಿಲ್ಲ, ತಣ್ಣೀರು. ಇಷ್ಟಕ್ಕೂ ನಾನು ಗಂಡಿನ ಸೋದರ ಮಾವ. ಅದೇ ತಣ್ಣೀರಲ್ಲಿ ಸ್ನಾನ ಮಾಡ್ಕೊಂಡು ಹೊರಗಡೆ ಬರ್ತೀನಿ. ಯಾವನಾದ್ರೂ ಒಬ್ಬ ಬನ್ನಿ ತಿಂಡಿಗೆ ಅಂತ ಕರೆಯೋನಿಲ್ಲ. ಇಷ್ಟಕ್ಕೂ ನಾನು ಗಂಡಿನ ಸೋದರ ಮಾವ. ಅದು ಹಾಳಾಗೋಗ್ಲಿ. ಇಷ್ಟೋ ತನಕ ಕಿವುಡನ ಮುಂದೆ ಶಂಕ ಉದ್ದಂಗೆ ನಿಮ್ ಮುಂದೆ ಅರ್ಚ್ಕೋತಾ ಇದ್ದೀನಿ. ಯಾವನಾದ್ರೂ ಒಬ್ಬ ಬಂದು ಯಾಕೆ ಮಾತಾಡ್ತಾ ಇದೀಯಾ, ಏನು ಮಾತಾಡ್ತಾ ಇದೀಯಾ ಅಂತ ಕೇಳಿದ್ನ. ಇಷ್ಟಕ್ಕೂ ನಾನು ಗಂಡಿನ ಸೋದರ ಮಾವ. ಇದಕ್ಕೆ ನೀವೇ ನ್ಯಾಯ ಹೇಳಿ ನೋಡ. ಏ ಬೋರೇಗೌಡ, ಕೊನೆಗೂ ಬಿಡಿಸಿ ಬಿಟ್ಟಿಯಾ? ನೀನ್ ಹಿಡ್ಕೊಳ್ಳೋದೇ ಒಂದು ಕರ್ಮ ಕಣೆಯ ನನಗೆ. ನಡೀಲ. ಇವ್ರು ಯಾಕೆ ಮಾಡ್ಕೊಂಡಿದ್ದಾರೆ? ನಡೀಲ. ಬಂದ್ರೆ ಹೋಗ್ ಮದ್ವೆ ಹುಡುಗಿ ನೋಡ್ಕೊಂಡ್ ಬರೋಣ. ಅಯ್ಯ ಕೂಡ ಇಲ್ಲೇ ಬತ್ತಳಲ್ಲ, ನೋಡ್ಬೋದು. ಏ ಸುಮ್ನೆ ಇಲ್ಲಿ ಕೂತ್ಕೊಂಡು ಏನ್ರೆ ಮಾಡೋದು? ಹುಡುಗಿ ನೋಡ್ಕೊಂಡು ಹಾಗೆ ಒಂದ್ ರೌಂಡ್ ಹಾಕೊಂಡ್ ಬರೋಣ. ಈ ಕಡೆ ಹೋಗುವ. ಅದಿರ್ಬೇಕು ಕಣೆ, ಗಂಡಿನ ರೂಮ್ ಕಣೆ. ಸರ್, ಹುಡುಗಿ ರೂಮ್ ಯಾವ ಕಡೆ? ಕೆಕ್ಕೆ ಅಂತ ನಗ್ತಾ ಇರೋದ್ ಕೇಳಿದ್ರು ಗೊತ್ತಾಗಲ್ವಾ? ಹೆಣ್ಣಿನ ರೂಮ್ ಅದು ಅಂತ. ಅವ್ರು ಹೇಳೋದ್ ಕೇಳಿದ್ರೆ ಗೊತ್ತಾಗ್ತೈತೆ. ಇಂಥದ್ದು ಕೇಳಿ ಕೇಳಿ ಅವ್ರ ತಲೆ ಚಿಟ್ಟಿಡ್ಬಿಟ್ಟೈತೆ. ಆ ಗಿಣಿ ಮುಗ್ನೋನು ಯಾವ್ದೋ ಮುಚ್ಚಿನ ಪಟಾಯಿಸ್ತಾವ್ರೆ. ಸ್ವಪ್ನ ಕಡೆ. ಹೊರಗಡೆ ಎಂಟ್ರೆನ್ಸ್ ಅಲ್ಲಿ ದಿವ್ಯಾ ಅಂತ ಹಾಕಿದಾರಲ್ಲೇ. ಅವ್ಳು ನಿಜವಾದ ಹೆಸರು ಅದೇ ಇರ್ಬೇಕು. ಈಗ ಏನೇ ಮಾಡೋದು? ಎಸ್ಕೇಪ್ ಆಗ್ಬಿಡೋಣ. ಬಂದ್ರೆ ಇಲ್ಲಿ ಈಗ ಎಸ್ಕೇಪ್ ಆಗ್ಬಿಟ್ರೆ ಆಮೇಲೆ ಸಿಕ್ಕಾಕೊಳ್ಳೋಣ ನಾವು. ಮೊದ್ಲು ಮದನ್ನ ಎಸ್ಕೇಪ್ ಮಾಡೋಣ, ಹುಡುಗಿ ನೋಡಕ್ ಮುಂಚೆ. ರೆಡಿ? ಎಸ್. ಯಾಕೆ ಓಡ್ ಬರ್ತಾ ಇದ್ದೀರಾ? ಅದು ಮಧ್ಯ ಮನೇಲಿ ಓಡಾಡ್ಕೊಂಡು ಕೆಲಸ ಮಾಡ್ಬೇಕು ಅಂತಿರಲ್ಲ, ಅದಕ್ಕೆ ನಾವು ಓಡಾಡ್ಕೊಂಡು ಕೆಲಸ ಮಾಡ್ತಾ ಇದೀವಿ. ಒಂದ್ ನಿಮಿಷ ನಿಂತ್ಕೊಳ್ಳಿ. ನೀವೇ ನ್ಯಾಯ ಹೇಳಿ. ನಾನು ನಮ್ಮ ತಾತ ಬೈರೇಗೌಡರ ಮಗ ರಾಮೇಗೌಡರ ಚಿಕ್ಕಪ್ಪ ತಿಪ್ಪೇಗೌಡರ ಮಗಳು ಸುಬ್ಬಲಕ್ಷ್ಮಿ ತಮ್ಮ ಬೋರೇಗೌಡ.
ನಾನು ಸಂಬಂಧದಲ್ಲಿ ಗಂಡಿಗೆ ಸೋದರ ಮಾವ ಆಗಬೇಕು. ನನಗೆ ಲಗ್ನ ಪತ್ರಿಕೆನ ಒಂದು ವಾರಕ್ಕಿಂತ ಮುಂಚೆ ಕೊಡ್ಬೇಕಾಗಿತ್ತು. ನಿನ್ನೆ ಬೆಳಿಗ್ಗೆ ತಂದು ಕೊಟ್ಟಿದ್ದಾರೆ. ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಅಡ್ಜಸ್ಟ್ ಮಾಡ್ಕೊಂಡು ಮದುವೆಗೆ ಬರೋಣ ಅಂತ ಬಸ್ ಹತ್ತಿದ್ರೆ ಬಸ್ನಲ್ಲಿ ಕೂತೋ ಸೀಟೇ ಇಲ್ಲ. ನಾನು ಗಂಡು ಅವ್ರಿಗೆಲ್ಲ ತಲೆ ತಿನ್ಬೇಡ ಬಾರ್ಲಾ. ನಾನು ಎಲ್ಲ ಉಲ್ಟಾ ಫ್ರೆಂಡ್ಸ್ ಅವನ ಹುಡುಗಿ ನೋಡ್ತಿರಂಗೆ ಮರಿಯಾಗಿ ಮುಂದೆ ಕೂತ್ಕೊಳ್ಳುವ. ಬನ್ನಿ